ಕ್ಷುಲ್ಲಕ ವಿಚಾರಕ್ಕೆ ಅಣ್ಣ ತಮ್ಮನ ನಡುವೆ ಗಲಾಟೆ. ಮಾತಿಗೆ ಮಾತು ಬೆಳೆದು ಹೊಡೆದಾಡಿಕೊಂಡ ಅಣ್ಣ ತಮ್ಮ. ತಮ್ಮನ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಹತ್ಯೆ ಮಾಡಿದ ಅಣ್ಣ. ಹಣ ಆಸ್ತಿ ವಿಚಾರಕ್ಕೆ ಒಡ ಹುಟ್ಟಿದವರೇ ದಾಯಾದಿಗಳಾಗಿ ಬದಲಾಗ್ತಾ ಇದ್ದು ಗಲಾಟೆ ಕೊಲೆಗಳಂತಹ ಘಟನೆಗಳು ನಡೀತಾ ಇವೆ. ಕ್ಷುಲ್ಲಕ ವಿಚಾರಕ್ಕೆ ಒಡ ಹುಟ್ಟಿದವರೇ ಗಲಾಟೆ ಮಾಡಿಕೊಂಡು ಕೊನೆಗೆ ಕೊಲೆ ಮಾಡೋ ಹಂತಕ್ಕೂ ಹೋಗ್ತಿದ್ದಾರೆ. ಇದೀಗ ತುಮಕೂರು ಜಿಲ್ಲೆಯಲ್ಲಿ ಇಂತಹ ಘಟನೆ ನಡೆದಿದ್ದು ಅಣ್ಣ ತಮ್ಮನ ನಡುವೆ ಕ್ಷುಲ್ಲಕ ವಿಚಾರಕ್ಕೆ ಆರಂಭವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಹೌದು, ಘಟನೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ನೆಟ್ರಹಳ್ಳಿ ಗ್ರಾಮದ ಅಣ್ಣ ನರಸಿಂಹಮೂರ್ತಿ ಹಾಗೂ ತಮ್ಮ ಗಂಗರಾಜು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ಕೆಲ ದಿನಗಳ ಹಿಂದಷ್ಟೇ ಸಹೋದರ ಗಂಗರಾಜುಗೆ ಅಪಘಾತವಾಗಿ ಒಂದು ಕಾಲು ಸ್ವಾಧೀನ ಕಳ್ಕೊಂಡಿತ್ತು. ಆದರೂ ಹೇಗೋ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ. ಈ ಮಧ್ಯೆ ಅಣ್ಣ ತಮ್ಮನ ಮಧ್ಯೆ ಆಗಾಗ ಗಲಾಟೆ ನಡೀತಲೇ ಇತ್ತು. ಅಣ್ಣ ನರಸಿಂಹಮೂರ್ತಿ ನಿನ್ನೆ ಎಣ್ಣೆ ಏಟಲ್ಲಿ ತಮ್ಮ ಗಂಗರಾಜು ಜೊತೆ ಗಲಾಟೆ ಮಾಡಿಕೊಂಡಿದ್ದ. ಗಲಾಟೆ ಅತಿರೇಕಕ್ಕೆ ತಿರುಗಿದೆ. ಈ ವೇಳೆ ನರಸಿಂಹಮೂರ್ತಿ ತನ್ನ ತಮ್ಮ ಗಂಗರಾಜು ಮೇಲೆ ಕಲ್ಲಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರ ಪರಿಣಾಮ ಗಂಭೀರವಾಗಿ ಗಾಯಗೊಂಡ ಗಂಗರಾಜು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನು ಅಣ್ಣ ನರಸಿಂಹಮೂರ್ತಿ ಕುಡಿದ ಬಳಿಕ ತಾನು ಮನುಷ್ಯನಾಗೋದಿಲ್ಲ, ಸೈಕೋ ಥರ ಆಡ್ತಾ ಇರ್ತಾನೆ. ಅವನು ಇಡೀ ಊರಿನವರ ಜೊತೆ ಗಲಾಟೆ ಮಾಡಿಕೊಳ್ತಿದ್ದ. ಇದೀಗ ತಮ್ಮನ ಜೊತೆ ಗಲಾಟೆ ಮಾಡಿಕೊಂಡು ಸಾಯಿಸಿದಾನೆ ಅಂತ ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ರು. ಏನಾಯ್ತು? ಊರಲ್ಲಿ ಹಂಗೆ ಕೂಲಿ ಮಾಡ್ಕೊಂಡು ತಿಂತಾ ಇದ್ರು. ಅವ್ರವ್ರ ಪಾಗ ಮನೆ ಹತ್ರ ಇದ್ವಿ. ಬರ್ಬೇಕಾದ್ರೆ ಇವರು ಒಂದು ಸ್ವಲ್ಪ ಎಣ್ಣೆ ಕುಡ್ಕೊಂಡು ಬಂದ್ಬಿಟ್ಟು ಇಬ್ರು ಕಿತ್ತಾಡ್ಕೊಂಡಿದ್ದಾರೆ. ಕಿತ್ತಾಡ್ಕೊಂಡ್ಬಿಟ್ಬಿಟ್ಟು ಅಣ್ಣ ತಮ್ಮ ಏನೋ ವಿಚಾರ ಸುಮ್ಕೆ ಸಣ್ಣದಾಗಿ ಕಿತ್ಲಾಡ್ಕೊಂಡು ಅವನು ಒಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್, ಅವನು ಕೆಳಗಡೆ ತೊಳಿದ್ದಾರೆ, ಎಲ್ಲ ಬಿದ್ದುಬಿಟ್ಟಿದ್ದಾನೆ. ಸ್ವಲ್ಪ ಹ್ಯಾಂಡಿಕ್ಯಾಪ್ಟ ತೊಳಿದ್ದಾರೆ ಅವ್ರು. ಹ್ಯಾಂಡಿಕ್ಯಾಪ್ಟು ಕಾಲು ಆಗ್ತಿರಲಿಲ್ಲ, ಒಂದು ಸ್ವಲ್ಪ ಆಕ್ಸಿಡೆಂಟಾಗಿ ಯಾವಾಗ ಜಾಸ್ತಿ ದಿನಗಳಿಂದ ಕೆಳಗಡೆ ಬಿದ್ದೇಟಿಗೆ ಅವನ್ನ ಕಲ್ಲಾಗಿ ಹಾಕ್ಬಿಟ್ಟು ಸಾಯ್ಬಿಡ್ತಿದ್ದಾನೆ ಸರ್. ಒಂದು ಎದೆ ಮೇಲೆ ಇಲ್ಲಿ ಮಾರ್ಕ್ ಹತ್ರ. ಏನು ನಿಮ್ಗೆ ಇದೆಲ್ಲ ಆಯ್ತು? ಇದೆಲ್ಲ ಅವೆಲ್ಲ ನನಗೆ ಮುಂಚೆಗೆ ನನ್ನ ತಮ್ಮ ನಮ್ಮ ಅಣ್ಣನೇ ಹೊಡೆದಿದ್ದೆ ಸರ್. ಅವನೇ ಜೈಲಿಗೆ ಹೋಗ್ತೇವೆ ಇವಾಗ. ಅವನ್ನ ಬಿಡಿಸಿ ಅದು ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ, ಅವನೇ ನಂಗೆ ಮುಚ್ಚಲ್ಲ ಇಲ್ಲಿ ಹೊಡೆದಿದ್ದು, ಇಲ್ಲೆಲ್ಲ ಹೊಡೆದಿದ್ದೆ. ಅವನು ಎಣ್ಣೆ ಕುಡಿದ್ರೆ ಊರಲ್ಲೆಲ್ಲ ಗಲಾಟೆ ಸರ್. ಅವನು ಒಂಥರ ಸೈಕೋ ಮಗ ಇದ್ದಂಗೆ ಹೆಂಗೆ ಹಾಕೊಂಡು ಗಲಾಟೆ ಮಾಡ್ಕೊಬರೋನು. ಜೀವನ ಬಿಡ್ರಿ ಅಂತ ಸುಮ್ಕೆ ನಮ್ಮ ಅಣ್ಣನೇ ಅಲ್ವೇ ಅಂತ ಸುಮ್ಕೆ ಬಿಟ್ರೆ ಲಾಸ್ಟಿಗೆ ಈ ಥರ ಮಾಡಿಬಿಟ್ಟಿದ್ದಾನೆ ಸರ್. ಇಲ್ಲ ಏನು ವಿಚಾರಕ್ಕೆ ಅಂತ ಆಗಿದ್ದು? ಸಣ್ಣ ಪುಟ್ಟ ಸುಮ್ಕೆ ಗಲಾಟೆ ಮಾಡ್ಕೊಂಡಿದ್ದಾರೆ ಸರ್ ಅವರು ಗುರುರು. ಏನಿಲ್ಲ ಸರ್, ಅಂಥದ್ದೇನಿಲ್ಲ. ನಮಗೆ ಆಸ್ತಿ ಇಲ್ಲ, ಏನಿಲ್ಲ. ಇರೋದು ಒಂದು ಮನೆ ಅಷ್ಟೇ ಸರ್. ನಮ್ಗೆ ಏನಿಲ್ಲ, ಬಡವರು ನಾವು. ಅವತ್ತಿಂದ ಕೂಲಿ ಮಾಡ್ಕೊಂಡು ತಿಂತಾಯಿದ್ದೀವಿ. ಏನು ನಾವು ತಗೊಂಡೋಗಿ ಅಂತದ್ದು ಏನಿಲ್ಲ ನಮಗೆ. ಅಂಥ ವಿಚಾರಕ್ಕೂ ಹೋಗಿಲ್ಲ ಅವರು. ಏನೋ 100 ರೂಪಾಯಿ ಕೊಡು, 50 ರೂಪಾಯಿ ಕೊಡು ಅಂತ ಹಿಂಗೆ ಮಾಡ್ಕೊಂಡಿರ್ತಾರೆ. ಇಲ್ಲಾಂದರೆ ಮನೆ ಹತ್ರ ಅಡುಗೆ ಮಾಡೋಗು ಅಂತ ಅಂತಾರೆ. ಅವ್ರು ಹೆಂಡ್ತಿ ಬಿಟ್ಟು ಬಂದಿದ್ದೆ, ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದ. ಮತ್ತು ಅಲ್ಲಿ ಹೆಂಡ್ತಿ ಊರಲ್ಲೂ ಗಲಾಟೆ ಮಾಡ್ಕೊಂಡು ನಾನು ನಮ್ಮ ಜೊತೆಲ್ಲ ಇದ್ದ. ಬಂದ್ಬಿಟ್ಟು ಹೆಂಡ್ತಿಗೂ ಅಲ್ಲಿ ಊರಲ್ಲಿ ಗಲಾಟೆ ಮಾಡಿಬಿಟ್ಟಿದ್ದೆ. ಇಲ್ಲಿ ಗಲಾಟೆ ಮಾಡ್ಕೊಂಡು ಅಲ್ಲಿ ಓಡೋರು, ಅಲ್ಲಿಂದ ಇಲ್ಲಿ ಗಲಾಟೆ ಮಾಡ್ಕೊಬಾರ್ದು. ಈ ಥರ ಮಾಡ್ಕೊಂಡು ಊರಲ್ಲೆಲ್ಲ ಬೈಸ್ಕೊಳ್ಳೋನು. ಏನು ಬಿಡು, ತಿನ್ಕೊಂಡು ಉಣ್ಕೊಂಡು ಬಿಡ್ತಾನೆ, ಅದು ಕೆಲಸ ಮಾಡ್ಕೊಂಡು ಬಿದ್ದಿರ್ತಾರೆ ಬಿಡ್ರಿ ಅಂತ ಸುಮ್ಕೆ. ಆದರೆ ಲಾಸ್ಟಿಗೆ ಈ ಥರ ಮಾಡಿಬಿಟ್ಟಿದ್ದಾನೆ. ಗಂಟೆಗೆ ಫೋನ್ ಮಾಡಿದ್ರೆ ಸರ್ ನನಗೆ ಎಷ್ಟೊತ್ತಿಗೆ ಏನು ಮಾಡೋದು ನೋ ಏನಿಲ್ವ, ಅವನ್ನ ಸಾಯ್ಬಾರ್ದಾಕ ಅನ್ಸ ನನ್ನ ದಡ್ತಮ್ಮ. ಯಾರು ನಮ್ಮ ಅಜ್ಜಿ ನೋಡ್ಕೊಳ್ಳೋರಿಲ್ದೆ ನಾವೊಂದು ಕಡೆ ಅವ್ರೊಂದು ಕಡೆ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ಕೊಂಡು ದುಡ್ಕೊಂಡಿರೋನ. ಮೂವರು ತಮ್ಮದಿರೋ ನಾವು 5 ಜನ ಸಹ, 2 ಹೆಣ್ಮಕ್ಳು 3 ಗಂಡು ಮಕ್ಳು. ಅವನು ಇದ್ದ ಕುಡ್ಕೊಂಡು ತಿನ್ಕೊಂಡು ಇರ್ತಿದ್ರು ಬೇವರ್ಸಿವನ್ನ. ಇವಾಗ ನನ್ನ ತಮ್ಮನ ಸಾಯ್ಸಕವ್ರೆ. ಏನಕ್ಕೋ ನಾನು ಊರಿಗೆ ಹೋಗಿದ್ದೆ, ಊರಾಗಿರ್ಲಿ. ಅವನಿಗೆ ಮದುವೆ ಆಗಿಲ್ಲ ಸರ್. ಇವನಿಗೆ ಈಗ ಇವನಿಗೊಬ್ಬನಿಗೂ ಇನ್ನಾಗ ಅವನಿಗೆ ನರ್ಸೈನ್ ಪಳೆದಂಗೆ ಮಾಡ್ಕೊಂಡು ಬಂದಿದ್ದೀನಿ. ಅವನು ಹೆಂಡತಿ ಎಷ್ಟಾಗೈತೆ, ನಾನು ಓದಿಲ್ಲ ಏನಿಲ್ಲ ಸರ್. ಇವ್ರನ್ನ ಓದಿಸಿ ಇವ್ರನ್ನ ಇಟ್ಟಿಗೆ ಹೊತ್ತು, ಮಣ್ಣತ್ತು, ಕಲ್ಲತ್ತು, ಕೊಬ್ಬತ್ತು ಸಾಕಿ ಸೆಲ್ವಿ ಬೆಳೆಸಿ ಇವ್ರನ್ನೆಲ್ಲ ಓದಿಸಿ ಇವ್ರನ್ನೆಲ್ಲ ಸಾಕಿ ನಾನು ನಮ್ಮ ಅಜ್ಜಿ 3 ಮನೆ ತಿರ್ಕ ಬಂದು ದೊಡ್ಡವ್ರು ಸಿಕ್ಕರ್ ಮಾಡಿದ್ರೆ ಇವಾಗ ಅವನ ಅದೇ ಮ್ಯಾಗ ಇಕ್ಕಂಡ ಇವತ್ತು ಅವನ್ನ ಇವಾಗ ಹೊಡ್ಕ ಮಾಡ್ದ
ಅವನೇನು ಕೊಡ್ಕೊಂಡ್ರ ಏನು ಕಿತ್ಲಾಡಿದ್ರ ನನ್ಗೆ ಒಂದು ಗೊತ್ತಿಲ್ಲ ಸರ್. ಅನ್ಯಾಯ ಮಾಡಾಕವನೇ ಅದು ಯಂತ್ರಾಗ ಹಾಕುದ್ ನಾ ಯಂತ್ರಾಗಿಲ್ವಾ. ನಾ ಬೆಳೆಸಿ ಓದಿಸಿ ಸಾಕಿ ಕೈಯಾಗ ಅನ್ಯಾಯವಾಗ ಹೋದ ಚಾನು. ನನ್ನ ತಮ್ಮ ಗಂಗರಾಜು, ನನ್ನ ತಮ್ಮ ಸರ್ ಇವತ್ತು ಯಂತ್ರಾಗ ಹಾಕುದ್ ನಾ ಯಂತ್ರಾಗಿಲ್ವಾ. ಅವನು ನನ್ನ ಕೈಗೆ ನೋಡಿಸ್ದಂಗಂಡ ಕಣ್ಣು ಮುಚ್ಕೊಂಡಲ್ಲ ಸೌನ್ಯ. ಯಾರಿಗ್ ಗೊತ್ತು ಸ, ನಾನು ನೋಡ್ಲಿಲ್ಲ ಮಾಡ್ಲಿಲ್ಲ. ನಾನೆಲ್ಲಿ ಊರಾಗಿದ್ದೆ, ಈಗ ಹಿಂಗ ಆಗಿದ್ದಕ್ಕೆ ಬಂದು ನೋಡಿದ್ರೆ ಈಗ ಹಿಂಗೆ ಸಾಯ್ಬಾರ್ದು ಬಂದು ಗಿಡದಡೆ ಮನಗಿಸ್ಬಿಟ್ಟವ್ರೆ. ಏನೋ ಎಲ್ಲ ಚೆನ್ನಾಗೇ ಇರೋರು ಸಹ ಕುಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದೀನಕ್ಕ ಅಂತ ಹೇಳೋರು ನನಗೆ. ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಅಶೋಕ್ ಕೆವಿ, ಡಿವೈಎಸ್ಪಿ ಮಂಜುನಾಥ್, ಸಿಪಿಐ ಹನುಮಂತರಾಯಪ್ಪ ಹಾಗೂ ಸಿಪಿಐ ರಾಜೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಈ ಸಂಬಂಧ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಣ್ಣ ನರಸಿಂಹಮೂರ್ತಿಯನ್ನ ಅರೆಸ್ಟ್ ಮಾಡಿದ್ದು ತನಿಖೆ ಮುಂದುವರೆಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.